ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024-25ನೇ ಶೈಕ್ಷಣಿಕ ವರ್ಷ ಇದೀಗ ಪ್ರಾರಂಭ ಆಗಿದ್ದು, ಒಂದು ಶಾಲಾ ಹಂತದ ವಿದ್ಯಾರ್ಥಿಗಳಿಂದ ಕಾಲೇಜು ಹಂತದ ವಿದ್ಯಾರ್ಥಿಗಳ ತನಕ ಈ ಒಂದು ಹೆಚ್ಚಿಗೆ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕೇಳ್ತಾ ಇದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಮಾಹಿತಿನ ಕೊಟ್ಟಿರುವಂಥದ್ದು. ಒಂದು ಶಾಲೆಗೆ ಹೋಗ್ತಕ್ಕಂಥ, ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಇತರೆ ಒಂದು ದೂರದ ಸ್ಥಳಗಳಲ್ಲಿ ಇರ್ತಕ್ಕಂಥ ಶಾಲಾ ಕಾಲೇಜುಗಳಿಗೆ ಹೋಗ್ತಿರುವಂಥ ವಿದ್ಯಾರ್ಥಿಗಳಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಬಸ್ನಲ್ಲಿ ಪ್ರಯಾಣ ಮಾಡುವಂಥ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿಗಳ ಕಡೆಯಿಂದ ಪ್ರಶ್ನೆಗಳು ಬರ್ತಾ ಇದ್ವು. ಯಾವಾಗಿಂದ ಅರ್ಜಿಗಳು ಶುರುವಾಗಿದ್ದಾವೆ, ಯಾವಾಗ ಕೊನೆ ದಿನಾಂಕ ಆಗಿರುತ್ತೆ, BMTC ಆಗಿರ್ಬೋದು, KSRTCಗಳಲ್ಲಾಗಿರ್ಬೋದು ಪ್ರಯಾಣ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಕಡೆಯಿಂದ ಇನ್ಸ್ಟಾಗ್ರಾಮಲ್ಲಿ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರಿ. ಮತ್ತು ಕಮೆಂಟಲ್ಲೂ ಕೂಡ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಆಗಿತ್ತು. ಈ ಒಂದು ವಿದ್ಯಾರ್ಥಿಗಳಿಗೆ 2024-25ನೇ ಶೈಕ್ಷಣಿಕ ವರ್ಷದಿಂದ ವಿದ್ಯಾರ್ಥಿಗಳ ಒಂದು ಬಸ್ ಪಾಸ್ಗಳೇನಿದಾವಲ್ಲ, ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇದೀಗ ಇಲಾಖೆ ಕಡೆಯಿಂದನೇ ದಿನಾಂಕನ ನಿಗದಿ ಮಾಡಿರುವಂಥದ್ದು. ಯಾವ ಇಲಾಖೆಯವರು ಯಾವ ದಿನಾಂಕದಿಂದ ನಿಗದಿ ಮಾಡಿದರೆ ಏನಾಯ್ತಂತ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದು, ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರುದಿ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ. ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ KSRTC ಬಗ್ಗೆ ಮೊದಲನೇದಾಗಿ ಮಾಹಿತಿನ ತಿಳಿಸುವಂಥದ್ದಾದರೆ, ವಿದ್ಯಾರ್ಥಿಗಳಿಗೆ ಮೇ 31, 2024ರಿಂದ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಬಸ್ ಪಾಸ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಅಥವಾ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ, ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಸೇವಾ ಸಿಂಧು ಪೋರ್ಟಲ್ನ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಗೊತ್ತಾಗಿಲ್ಲ ಅಂದರೆ ಕರ್ನಾಟಕ ಒನ್ ಅಥವಾ ಗ್ರಾಮ ಅಥವಾ ಬ್ಯಾಂಗ್ಳೂರು ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ಒಂದು ಸಿಬ್ಬಂದಿಗಳ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ಸೇವಾ ಶುಲ್ಕ ಅಂತ 30 ರೂಪಾಯಿ ತಗೋತಾರೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಶಕ್ತಿ ಯೋಜನೆಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರಾಗಿರ್ಬೋದು, ಲಿಂಗ ಅಲ್ಪಸಂಖ್ಯಾತರಾಗಿರ್ಬೋದು, ಇತರ ಎಲ್ಲರೂ ಕೂಡ ಒಂದು ರಾಜ್ಯದ ಮಹಿಳೆಯರಿಗೆ ಉಚಿತ ಒಂದು ಪ್ರಯಾಣಕ್ಕೆ ಅವಕಾಶ ಇರುತ್ತೆ. ನೆರೆ ರಾಜ್ಯದಲ್ಲಿ ವಾಸವಿದ್ದು ಕರ್ನಾಟಕ ರಾಜ್ಯದ ಒಂದು ಶಾಲೆಯಲ್ಲಿ ಓದ್ತಿರ್ತಕ್ಕಂಥ, ಕಾಲೇಜಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿನಿಯರಾಗಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ವಾಸವಿದ್ದು ನೆರೆ ರಾಜ್ಯದ ಶಾಲಾ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಿರೋರಾಗಿರ್ಬೋದು, ಇತರ ಒಂದು ಗಡಿಯನ್ನು ಬೇರೆ ರಾಜ್ಯಕ್ಕೆ ಹೊಂದಾಣಿಕೆಯಾಗುವಂಥ ವಿದ್ಯಾರ್ಥಿನಿಯರು ರಿಯಾಯಿತಿ ಬಸ್ ಪಾಸನ್ನು ಪಡೆಯೋದಕ್ಕೆ ಅವಶ್ಯಕತೆ ಇರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಕರ್ನಾಟಕದ ಒಳಗಡೆನೇ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಓದ್ತಿದ್ದಾರೆ, ಕಾಲೇಜಲ್ಲಿ ಓದ್ತಿದ್ರೆ ಅವ್ರಿಗೆ ಯಾವುದೇ ರೀತಿ ಬಸ್ ಪಾಸ್ನ ಅವಶ್ಯಕತೆ ಇರೋದಿಲ್ಲ. ಅವರು ಶಕ್ತಿ ಯೋಜನೆಯ ಸೌಲಭ್ಯ ಬಳಸ್ಕೋಬೋದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. 129 ಪಾಸ್ ವಿತರಣಾ ಕೇಂದ್ರಗಳಲ್ಲಿ ಬಸ್ ಪಾಸನ್ನು ಪಡ್ಕೋಬೋದಾಗಿರುತ್ತೆ ಅಂತ KSRTC ಕಡೆಯಿಂದ ಮಾಹಿತಿನ ಕೊಟ್ಟಿದ್ದು, ಫೀಸ್ ಬಗ್ಗೆಯೂ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಒಂದು ಬಸ್ ಪಾಸ್ನ ಶುಲ್ಕದ ಕುರಿತು ಅವರು ತಿಳಿಸಿದ್ದಾರೆ. ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಿಂದನೂ ಕೂಡ ಈ ಒಂದು ಮಾಹಿತಿನ ಕೊಟ್ಟಿದ್ದು, 2024-25ನೇ ಸಾಲಿನ ವಿದ್ಯಾರ್ಥಿಯ ಒಂದು ಪಾಸ್ ಏನಿದೆಯಲ್ಲ, ಇದಕ್ಕೆ ಅವಕಾಶ ಕೊಟ್ಟಿದ್ದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಬ್ಯಾಂಗ್ಳೂರು ಒನ್ ಕೇಂದ್ರಗಳಲ್ಲಿ ಅಥವಾ ಕೆಂಪೇಗೌಡ ಒಂದು ಬಸ್ ನಿಲ್ದಾಣ ಆಗಿರ್ಬೋದು, ಕೆಂಗೇರಿಯ ಒಂದು TTMC ಆಗಿರ್ಬೋದು, ಹೊಸಕೋಟೆ ಎಲೆಕ್ಟ್ರಾನಿಕ್ ಸಿಟಿ ಘಟಕ 19 ಆಗಿರ್ಬೋದು, ಶಾಂತಿನಗರ ಈ ಒಂದು ಅನೇಕಲ್ ಆಗಿರ್ಬೋದು, ಎಲ್ಲ ಒಂದು ಬಸ್ ನಿಲ್ದಾಣಗಳಲ್ಲೂ ಕೂಡ ಒಂದು ಬಸ್ ಪಾಸನ್ನು ವಿತರಣೆ ಮಾಡ್ತಾರೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6:30ರವರೆಗೆ ವಾರದ ಎಲ್ಲ ದಿನಗಳಲ್ಲಿ ಕೂಡ ಬ್ಯಾಂಗ್ಳೂರು ಒನ್ ಕೇಂದ್ರಗಳಾಗಿರ್ಬೋದು, ಈ ಒಂದು ಡಿಪೋಗಳಲ್ಲಿ ಕೂಡ ಒಂದು ವಿದ್ಯಾರ್ಥಿಗಳು ಬಸ್ ಪಾಸನ್ನು ಪಡ್ಕೋಬೋದಾಗಿರುತ್ತೆ. ಮುಂದುವರೆದಂತೆ ಶಕ್ತಿ ಯೋಜನೆ ರಾಜ್ಯದ ವಿದ್ಯಾರ್ಥಿನಿಯರಿಗೆ ಸಾಮಾನ್ಯ ಒಂದು ಬಸ್ಗಳೇನಿದಾವಲ್ಲ, ಅವುಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಇರುತ್ತೆ. ಅವರು ಬಸ್ ಪಾಸನ್ನು ಪಡೆಯುವಂಥ ಅವಶ್ಯಕತೆ ಇರೋದಿಲ್ಲ ಅಂತಲೂ ಕೂಡ ಅವರು ಮಾಹಿತಿನ ತಿಳಿಸಿರುವಂಥದ್ದು. ಏನೋ ಡೌಟ್ ಇದ್ರೂ ಕೂಡ ಒಂದು ಹೆಲ್ಪ್ ಲೈನನ್ನು ಕೊಟ್ಟಿದ್ದು, ಅಲ್ಲಿ ಕೂಡ ಒಂದು ಸಮಸ್ಯೆನ ಬಗೆಹರಿಸ್ಕೋಬೋದು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.